ಅಲ್ಲ, ಏನು ರಾಜಕೀಯ ಇದರಲ್ಲಿ ತಾವು ಹೇಳಿ, ನನಗೆ ಸ್ವಲ್ಪ ಏನು ರಾಜಕೀಯ ಹೇಳಿ. ನೀವು ಹೇಳಿದ್ರೆ ರಾಜಕೀಯನ ಹಾಗಾದರೆ ದೇಶದ ಪ್ರಜೆಯಾಗಿ ಒಂದು ಪ್ರಶ್ನೆ ಕೇಳಬಾರ್ದಾ? ನಾವು ಏನು ಮಾತಾಡಿದ್ರೆ ಅದು ರಾಜಕೀಯ, ಅವ್ರು ಏನು ಮಾತಾಡಿದ್ರೆ ಅದಿಲ್ಲ. ಅಲ್ಲ, ಇದು ಯಾವ ನಾನು ಅವ್ರು ಮಾತಾಡೋದು, ನಾನು ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೇನೆ. ಅಮೇರಿಕಾದವ್ರು ಹೇಳಿದ ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಸರಿನಾ ಅಂತ ಕೇಳ್ತಾ ಇದ್ದೀನಿ. ಏನು ತಪ್ಪಿದ್ರಲ್ಲಿ? ಹೌದು, ಭಾರತ ತೀರ್ಮಾನ ಮಾಡಬೇಕು. ಈಗ ಕಾಶ್ಮೀರ ವಿಷಯದಲ್ಲಿ ಅಮೇರಿಕಾದವ್ರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತೀರಿ. ಹಂಗಾದ್ರೆ ಕಾಶ್ಮೀರ ಏನು ಇಂಟರ್ನ್ಯಾಷನಲ್ ಇಶ್ಯೂನಾ? ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹೌದಾ ಇಲ್ಲವಾ? ಹೌದಾ ಇಲ್ಲವಾ? ಹಾಗಿದ್ದಲ್ಲಿ ನೀವು ಇವತ್ತು ಅಮೇರಿಕಾದವರು ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕಾಶ್ಮೀರನ ನೀವು ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಕೈಬಿಟ್ಟು ಕಾಶ್ಮೀರ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಒಪ್ಕೊಳ್ಳೋ ಹಂಗೆ ಅರ್ಥ ಬರುತ್ತೆ. ಹಾಗಾದರೆ ಯಾರು ಕಾರಣ ಇದಕ್ಕೆ? ಯಾಕೆ ಈ ರೀತಿ ಆಯಿತು? ಅದರ ಹೆಸರಿನಲ್ಲಿ ಇವತ್ತು ಮತ್ತೆ ಏನೇನೋ ಭಾಷಣ ಮಾಡೋದು ಅದು ಇದು ನಡೀತಾ ಇದೆ. ಆದರೆ ದೇಶ ಎದುರಿಸ್ತಾ ಇರ್ತಕ್ಕಂಥ ನಿಜವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ನೋಡಿ, ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಅಂದರೆ, ಒಂದು ಉದಾಹರಣೆ ಇದೆ ಇತಿಹಾಸದಲ್ಲಿ. 1971ನೇ ಇಸ್ವಿಯಲ್ಲಿ ಇದೇ ರೀತಿ ಪಾಕಿಸ್ತಾನದವರು ದುಸ್ಸಾಹಸ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿ ಯುದ್ಧದಲ್ಲಿ 71,000 ಪಾಕಿಸ್ತಾನದ ಸೈನಿಕರು ಮಂಡಿ ಊರಿ ಶರಣಾಗತರಾಗಿ ಸೋಲನ್ನು ಒಪ್ಪಿಕೊಂಡು ಭಾರತ ಗೆದ್ದು ಪಾಕಿಸ್ತಾನವನ್ನು ಸೋಲಿಸಿ ಪಾಕಿಸ್ತಾನವನ್ನು 2 ಭಾಗ ಮಾಡಿದಂಥ ಇತಿಹಾಸ ಈ ದೇಶಕ್ಕೆ ಇದೆ. ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತು ನಾವು ಯಾವ ಗುರಿಯನ್ನು ಸಾಧನೆ ಮಾಡಿದ್ದೇವೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ. ಸರ್, ಇದೆಲ್ಲ ಎಲೆಕ್ಷನ್ ಪ್ರಚಾರಕ್ಕಾಗಿ